ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ವಿವರಿಸುತ್ತಾನೆ. ಗುಡಾಕೇಶನಾದ ಅರ್ಜುನನ ಮಾತಿನಂತೆ ಋಷಿಕೇಶನಾದ ಶ್ರೀಕೃಷ್ಣನು ಆ ಉತ್ತಮವಾದ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸಿದನು. ಇಲ್ಲಿ ಅರ್ಜುನನು ಕೃಷ್ಣನಿಗೆ ರಥವನ್ನು ನಿಲ್ಲಿಸಲು ಆದೇಶ ನೀಡಿದಂತೆ ಕಂಡರೂ ವಾಸ್ತವದಲ್ಲಿ ಶ್ರೀಕೃಷ್ಣನು ಅರ್ಜುನನ ಮನಸ್ಸಿನ ಇಚ್ಛೆಯನ್ನು ಮೊದಲೇ ತಿಳಿದಿರುತ್ತಾನೆ. ಅವನು ತನ್ನ ಭಕ್ತನ ಇಚ್ಛೆಯನ್ನು ಪೂರೈಸಲು ಸ್ವತಃ ಸಾರಥಿಯಾಗಿ ರಥವನ್ನು ಮಧ್ಯದಲ್ಲಿ ನಿಲ್ಲಿಸುವ ಮೂಲಕ ಅರ್ಜುನನಿಗೆ ಸತ್ಯದ ದರ್ಶನ ಮಾಡಿಸಲು ವೇದಿಕೆ ಸಿದ್ಧಪಡಿಸುತ್ತಿದ್ದಾನೆ. ಅರ್ಜುನನನ್ನು ಇಲ್ಲಿ ಗುಡಾಕೇಶ ಎಂದು ಸಂಬೋಧಿಸಲಾಗಿದೆ. ಗುಡಾಕ ಎಂದರೆ ನಿದ್ರೆ, ಈಶಾ ಎಂದರೆ ಒಡೆಯ. ಹಾಗಾಗಿ ಗುಡಾಕೇಶ ಎಂದರೆ ನಿದ್ರೆಯನ್ನು ಜಯಿಸಿದವನು ಎಂದರ್ಥ. ನಿದ್ರೆ ಎಂದರೆ ಕೇವಲ ಕಣ್ಣು ಮುಚ್ಚಿ ಮಲಗುವುದಲ್ಲ. ನಿದ್ರೆ ಎಂದರೆ ಅಜ್ಞಾನ. ನಿದ್ರೆಯಲ್ಲಿ ನಮಗೆ ಪ್ರಪಂಚದ ಅರಿವಿರುವುದಿಲ್ಲ. ಹಾಗೆಯೇ ಅಜ್ಞಾನದಲ್ಲಿ ನಮಗೆ ಆತ್ಮ ಮತ್ತು ಪರಮಾತ್ಮನ ಅರಿವಿರುವುದಿಲ್ಲ. ಅರ್ಜುನನು ಕಠಿಣ ತಪಸ್ಸು ಮತ್ತು ಏಕಾಗ್ರತೆಯಿಂದ ತನ್ನ ಮನಸ್ಸನ್ನು, ನಿದ್ರೆಯನ್ನು ಗೆದ್ದಿದ್ದನು. ಹಾಗಾಗಿ ಅವನು ಅಜ್ಞಾನ ಮತ್ತು ಸೋಮಾರಿತನ ಎರಡನ್ನೂ ಮೆಟ್ಟಿ ನಿಂತವನು. ಈ ನಿದ್ರೆಯನ್ನು ಗೆದ್ದವನಿಗೆ ಮಾತ್ರ ಎಚ್ಚರದ ಸ್ಥಿತಿಯಲ್ಲಿ ಭಗವಂತನ ದರ್ಶನ ಸಾಧ್ಯ. ನಿದ್ರೆಯನ್ನೇ ಗೆದ್ದ ಅರ್ಜುನ ಈಗ ಯುದ್ಧ ಭೂಮಿಯಲ್ಲಿ ಮೋಹ ಎಂಬ ಅಜ್ಞಾನದ ನಿದ್ರೆಗೆ ಜಾರುತ್ತಿದ್ದಾನೆ. ಎಲ್ಲವನ್ನೂ ಗೆದ್ದ ನೀನು ಈಗ ಭಾವನೆಗಳಿಗೆ ಸೋಲುತ್ತಿದ್ದೀಯಾ ಎಂಬ ಎಚ್ಚರಿಕೆಯ ಧ್ವನಿ ಈ ಹೆಸರಿನಲ್ಲಿದೆ. ನಮಗೂ ಸತ್ಯದ ದರ್ಶನವಾಗಬೇಕಾದರೆ ಅಜ್ಞಾನವೆಂಬ ನಿದ್ದೆಯಿಂದ ಮೊದಲು ಹೊರಬರಬೇಕು. ಮೋಹವನ್ನು ಬಿಟ್ಟು ಅಜ್ಞಾನದ ನಿದ್ದೆಯಿಂದ ಎಚ್ಚರವಾಗಿ ಪ್ರಾಮಾಣಿಕವಾಗಿ ಸರಿಯಾದ ಜ್ಞಾನವನ್ನು ಅರಿಯಲು ಪ್ರಾರಂಭಿಸಿದಾಗ ಮಾತ್ರ ಸತ್ಯದ ದರ್ಶನ ಸಾಧ್ಯ. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ, ಎಷ್ಟೇ ನಿದ್ರೆಯನ್ನು ಜಯಿಸಿದ್ದರೂ ಒಮ್ಮೊಮ್ಮೆ ಭಾವನೆಗಳ ಮೋಹಕ್ಕೆ ಸಿಲುಕಿಬಿಡುತ್ತೇವೆ. ಅಂತಹ ಸಮಯದಲ್ಲಿ ನಮಗೆ ಬೇಕಾಗಿರುವುದು ನಮ್ಮ ಒಳಗಿನ ಕೃಷ್ಣನ ಮಾರ್ಗದರ್ಶನ. ಎಂತಹದ್ದೇ ಸಂದರ್ಭದಲ್ಲೂ ನಾವು ಕೂಡ ಅರ್ಜುನನಂತೆ ರಥವನ್ನು ಮಧ್ಯದಲ್ಲಿ ನಿಲ್ಲಿಸು ಎಂದು ನಮ್ಮ ವಿವೇಕಕ್ಕೆ ಹೇಳಬೇಕು. ಆತುರದಲ್ಲಿ ಪ್ರತಿಕ್ರಿಯಿಸದೆ ಆ ಪರಿಸ್ಥಿತಿಯನ್ನು ಪಕ್ಷಪಾತವಿಲ್ಲದೆ ಗಮನಿಸಬೇಕು. ತಕ್ಷಣದ ಪ್ರತಿಕ್ರಿಯೆ ನೀಡುವ ಬದಲು ಪರಿಸ್ಥಿತಿಯನ್ನು ಕೇವಲ ಒಬ್ಬ ಸಾಕ್ಷಿಯಾಗಿ ಗಮನಿಸುವುದರಿಂದ ನಮಗೆ ಆಂತರಿಕ ಶಾಂತಿ ಸಿಗುತ್ತದೆ. ನೀವೇ ಯೋಚಿಸಿ ನೋಡಿ. ಹರೇ ಕೃಷ್ಣ.